ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರದ್ದಾಗುತ್ತಾ ಜಾಮೀನು ಅನ್ನೋದೊಂದು ಪ್ರಶ್ನೆ. ಇವತ್ತು ಸುಪ್ರೀಂನಲ್ಲಿ ಬೇಲ್ ರದ್ದು ಕೋರಿರುವಂತಹ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಬೇಲ್ ರದ್ದುಗೊಳಿಸೋಕೆ ಪೂರಕ ದಾಖಲೆಗಳನ್ನ ನೀಡಲಿದ್ದಾರೆ ಪೊಲೀಸರು. ಬೆನ್ನು ನೋವಿಗೆ ಆಪರೇಷನ್ ಅಗತ್ಯ ಅಂತ ಬೇಲನ್ನ ಪಡೆದಿದ್ರು ದರ್ಶನ್. ಕರ್ನಾಟಕ ಹೈಕೋರ್ಟ್ ಬೇಲನ್ನ ಕೊಟ್ಟಿದ್ರು. ದರ್ಶನ್ಗೆ ಇನ್ನೂ ಆಪರೇಷನ್ ಮಾತ್ರ ಆಗಿಲ್ಲ. ಈ ವಿಚಾರವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಬೆಂಗಳೂರು ಪೊಲೀಸರು. ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಬೇಲ್ ರದ್ದಾಗತ್ತಾ ಅಥವಾ ಹಾಗೆ ಕಂಟಿನ್ಯೂ ಆಗತ್ತಾ, ಇದೊಂದು ಪ್ರಶ್ನೆ ಇದೆ. ದರ್ಶನ್ಗೆ ಮತ್ತೆ ಸಂಕಷ್ಟ ಗ್ಯಾರಂಟಿನಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ. ನೋಡಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ದರ್ಶನ್ ಈಗ ಸದ್ಯಕ್ಕೆ ಹೊರಗಿರೋದು ಬೇಲ್ ಮೇಲೆ. ಬೇಲ್ ಯಾವ ಕಾರಣಕ್ಕೆ ಮೊದಲಿಗೆ ಕೊಟ್ಟಿದ್ರು ಅಂತ ಅಂದ್ರೆ, ಅತೀವವಾದಂಥ ಬೆನ್ನು ನೋವು ಇದೆ, ಆಪರೇಷನ್ ಆಗಲೇಬೇಕಾಗಿದೆ, ಒಂದು ಹೆಜ್ಜೆ ಕೂಡ ಇಡೋದಕ್ಕಾಗ್ತಾ ಇಲ್ಲ, ವಿಪರೀತವಾದಂಥ ಬೆನ್ನು ನೋವು ಇರೋದ್ರಿಂದ ಸ್ಟ್ರೋಕ್ ಆಗಬಹುದು, L1 L5 ಅಲ್ಲೆಲ್ಲ ಸಮಸ್ಯೆ ಇದೆ ಅಂತ. ಬಟ್ ಬೇಲ್ ತೆಗೆದುಕೊಂಡು ಬಂದು ಇಷ್ಟು ದಿನ ಆದ್ರೂ ಆಪರೇಷನ್ ಮಾಡಿಲ್ಲ. ಒಂದು ಈಗ ದೇವಸ್ಥಾನಗಳಿಗೆ ದೂರಕ್ಕೆಲ್ಲ ಟ್ರಾವೆಲ್ ಮಾಡ್ತಿದ್ದಾರೆ. ಸಿನಿಮಾ ಫಸ್ಟ್ ಡೇ ಸೆಲೆಬ್ರಿಟಿ ಶೋ ನೋಡೋದಕ್ಕೆ ಹೋಗ್ತಾ ಇದ್ದಾರೆ, ಭರತನಾಟ್ಯ ವೀಕ್ಷಿಸೋಕೆ ಹೋಗ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ ತನಿಖೆಗೂ ಸಹಕಾರ ಆಗ್ಬೇಕಲ್ವಾ? ಕಳೆದ ಬಾರಿಗೆ ಕೋರ್ಟ್ಗೆ ಹಾಜರಾಗಿರ್ಲಿಲ್ಲ, ಆಗ್ಲೇ ಕೋರ್ಟ್ನಿಂದ ಕೂಡ ಸಂದೇಶ ಕೊಡ್ಲಾಗಿತ್ತು, ಈ ತರ ಎಲ್ಲ ಸುಮ್ನೆ ಬರ್ದಂಗೆ ಇರಬಾರ್ದು ಅಂತ. ಇನ್ನೊಂದ್ ಕಡೆಯಲ್ಲಿ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರೋದು ಇವರಿಗೆ. ಯಾವುದೇ ಸಾಕ್ಷಿಗಳನ್ನ ಭೇಟಿ ಆಗೋ ಹಾಗಿಲ್ಲ, ಯಾಕಂದ್ರೆ ಸಾಕ್ಷಿಗಳ ಜೊತೆಗೆ ಮಾತಾಡ್ಬೋದು, ಬ್ರೈನ್ ವಾಶ್ ಮಾಡ್ಬೋದು, ಸಾಕ್ಷಿಗಳು ಉಲ್ಟಾ ಹೊಡಿಯೋ ತರ ಮಾಡ್ಬೋದು. ಆದ್ರೂ ಸಾಕ್ಷಿ ನೋಡಿದಂತ ಚಿಕ್ಕಣ್ಣನ ಜೊತೆಗೆ ಸಿನಿಮಾ ನೋಡಿದ್ರು, ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಇದೆಲ್ಲವೂ ಕೂಡ ಒಂದ್ ರೀತಿಯಾದಂತ ಉಲ್ಲಂಘನೆಗೆ. ಈ ಎಲ್ಲಾ ವಿಚಾರವನ್ನ ಪ್ರಸ್ತಾಪಿಸಬಹುದು. ಪೊಲೀಸರಿಗೆ ಅನೇಕ ರೀತಿಯಾದಂತ ಪ್ರಶ್ನೆಗಳಿದೆ, ಆ ಎಲ್ಲಾ ಪ್ರಶ್ನೆಯನ್ನ ಕೋರ್ಟ್ನಲ್ಲಿ ಮಾಡಬಹುದು. ಬಟ್ ದರ್ಶನ್ ಪರ ವಕೀಲರು ಏನು ವಾದ ಮಂಡಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ನೋಡಿ, ಇವರಿಗೆ ನಾರ್ಮಲ್ ಟ್ರೀಟ್ಮೆಂಟೇ ತೆಗೆದುಕೊಳ್ಳೋದಾಗಿದ್ರೆ ಜೈಲಲ್ಲಿ ಇದ್ಕೊಂಡೇ ಟ್ರೀಟ್ಮೆಂಟ್ ತಗೋಬಹುದಿತ್ತು. ಬಟ್ ಆಪರೇಷನ್ ಆಗ್ಲೇಬೇಕು ಅನ್ನುವಂಥದ್ದನ್ನ ಹೇಳಿ ಆಪರೇಷನ್ ಮಾಡಿಸ್ತೀವಿ, ನಾಳೆ, ಇವತ್ತು ಸಂಜೆ, ನಾಡಿದ್ದು ಸಂಜೆ, ಒಂದ್ ವಾರ ಬಿಟ್ಟು ಅಂತ ಹೇಳಿ ಬಂದವರು ಇವತ್ತಿನವರೆಗೂ ಆಪರೇಷನ್ ಮಾಡಿಸಿಲ್ಲ. ಜೊತೆಗೆ ಈತ ಪ್ರಭಾವಿ ಕೂಡ ಆಗಿರೋದ್ರಿಂದ, ಸೆಲೆಬ್ರಿಟಿ ಕೂಡ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡಬಹುದಾದ ಸಾಧ್ಯತೆಗಳಿದೆ. ಸಾಕ್ಷಿಗಳನ್ನ ಭೇಟಿ ಮಾಡಿ ಸಾಕ್ಷಿಗಳು ಹೇಳಿಕೆಯನ್ನ ತಿರುಚೋ ರೀತಿಯಲ್ಲಿ ಮಾಡಬಹುದಾದ ಸಾಧ್ಯತೆಗಳು ಕೂಡ ಇದೆ. ಹೀಗಿರ್ಬೇಕಾದ್ರೆ ಬೇಲ್ ಮೇಲೆ ಈತ ಹೊರಗೋಡಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದೊಂದು ಪ್ರಶ್ನೆನೂ ಇದೆ. ಇದೆಲ್ಲವನ್ನ ಪೊಲೀಸರು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು.